ಅದಕ್ಕಿಂತ ನಾವೇನು ವಿಭಿನ್ನ ಮಾಡಬೇಕು. ಸೊ ಇದೆಲ್ಲ ನಾವು ತಯಾರಿ ಮಾಡ್ತಾ ಇದ್ದೀವಿ. ಅವರ ಜಗದೀಶ್ ಅವರು ಹೇಳಿದ್ದು ರಿಸೀವಿಂಗ್ ಟೈಮಲ್ಲಿ ಶಾಸಕರ ಒಂದು 11ನೇ ತಾರೀಕು ಸೆಷನ್ ಇರೋದಿಲ್ಲ, ಶನಿವಾರ. ಹಾಗಾಗಿ ಅವರು ಸಂಪೂರ್ಣ ದಿನ ಲಭ್ಯ ಇರ್ತಾರೆ. ಸೊ ಅವತ್ತು ಅದ್ದೂರಿಯಾಗಿ ನಾವು ಸ್ವಾಗತ ಮಾಡಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅವತ್ತು ಹಾಜರಿರ್ತೀವಿ. ಸೊ ತಾವು ಕೂಡ ಎಲ್ಲರೂ ಸಂಘ ಸಂಸ್ಥೆಯ ಎಲ್ಲ ಭಾಗವಹಿಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಪ್ರತಿಯೊಬ್ಬ ಅಧಿಕಾರಿಗಳನ್ನ ಒಂದು ನೋಡಲ್ ಆಫೀಸರ್ ಆಗಿ ನಮ್ಮ ತಾಲೂಕಿಗೆ DDPS ಈ ನೋಡಲ್ ಅಧಿಕಾರಿ ಅವರ ಒಂದು ಮಾರ್ಗದರ್ಶನ ಮತ್ತು ಯಾವುದೇ ತೊಂದರೆ ಆಗಿದ್ದರೆ ಅವರು ಕೂಡ ಈ ಕಾರ್ಯಕ್ರಮದ ಮಾತಾಡ್ತಾರೆ. ಅದಾದಮೇಲೆ ತಮ್ಮದೇನಾದರೂ ಈ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಏನಾದರೂ ಏನೋ ಸಲಹೆ ಮಾಡಿ ನಾವು ಅಂಬೇಡ್ಕರ್ದು ಜಾಥಾ ಬರ್ತಾ ಇದೆ. ಜಾಥಾವನ ಮುಂದೆ ಸಾಂಸ್ಕೃತಿಕ ಕಲಾತಂತ್ರಗಳಿರ್ತವೆ, ಜೈಕಾರಗಳು ಹಾಕೊಂಡು ಹೋಗ್ತಾ ಇರ್ತವೆ. ಅಲ್ಲೆಲ್ಲ ಅರ್ಧ ಗಂಟೆ ಭಾಷಣ ಮಾಡ್ತಾರೆ, ಜೈ ಜೈ ಅಂದ್ಬಿಟ್ಟು ಹೊರಟೋಗ್ತಾ ಇದೆ. ನಿಜವಾಗ್ಲೂ ಕೂಡ ಸಂವಿಧಾನದ ಮಹತ್ವ ಜನರು ತಿಳಿಬೇಕಂತಂದ್ರೆ ಭಾಷಣ ಮಾಡೋರಾಗಲಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಇವರು ನಡುವೆ ಸಮನ್ವಯತೆ ಬರಬೇಕು. ಈಗ ಎಲ್ಲ ಒಂದು ಕಡೆ ಜನರಲ್ ಅಧ್ಯಕ್ಷರಿರ್ತಾರೆ, ಇನ್ನೊಂದು ಕಡೆ SC ಸಮುದಾಯದ ಅಧ್ಯಕ್ಷರಿರ್ತಾರೆ. SC ಸಮುದಾಯದ ಅಧ್ಯಕ್ಷರು ನಮ್ಮ ಜೊತೆಗಳಲ್ಲಿ ಹೊಂದಾಣಿಕೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಇರ್ತದೆ. ಅವ್ರೇನಂದ್ಕೊಂಡು ನಮ್ಮ ಅಂಬೇಡ್ಕರ್ಗಳನ್ನು ಭಾಗವಹಿಸ್ತಾ ಇರ್ತಾರೆ. ಈಗ ತಾವೆಲ್ಲ ಹೇಳಿದ್ದೀರಿ ಅಂತ ಹೇಳಿದ್ರಿ, ಸ್ಪಷ್ಟನೆ ಕೊಟ್ಟಿದ್ದೀರಿ, ಎಲ್ಲ ಸಂಸ್ಥೆಗಳಿಗೂ ಹೇಳಿದ್ದೀರಿ ಅಂತ ತಾವು ಹೇಳಿದ್ದೀರಿ. ನಾವು ಎಲ್ಲೋ ಕೆಲವು ಜಾಗಗಳಲ್ಲಿ ಅಂಬೇಡ್ಕರ್ ಜಯಂತಿ ಇರ್ಬೋದು, ಇನ್ನು ಮತ್ತೊಂದು ಕಡೆ ಎಲ್ಲ ಮಾತನಾಡೋ ಸಂದರ್ಭ ಅನೇಕ ಕಾರ್ಯಕ್ರಮಗಳನ್ನ ಅಂಬೇಡ್ಕರ್ ಮತ್ತು ಸಂವಿಧಾನದ ಹೆಸರಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಈಗ ರಾಮಾಂಜನೇಯ ಸಾಹೇಬರು DDPS ಸಾಹೇಬರು ತಾವು ಇನ್ಚಾರ್ಜ್ ಬೈಲಾಗಿದೆ, ದಯವಿಟ್ಟು ಆ ಕೆಲಸ ಆಗಲಿ ಸರ್. ಈಗ ತಾವೇನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಅದಕ್ಕೆಲ್ಲ ನಾವೆಲ್ಲ ಸ್ವಾಗತ ಇದೆ. ಬಟ್ ಮತ್ತೊಮ್ಮೆ ನೀವು ಈಗ ಈ ಸಂವಿಧಾನ ಅಂತಂದ್ರೆ ಕೆಲವರಲ್ಲಿ ಏನಿದೆ ರಿಸರ್ವೇಶನ್ ಅಂತಿದೆ. ಸಂವಿಧಾನ ಅಂದ್ರೆ SC ರಿಸರ್ವೇಶನ್ ಕೊಟ್ಟಿದೆ, ಬಿಡ ತೆಗಿಬೇಕು ಅಂತ ಮಾತಾಡ್ತಾರೆ. ಅವಿವೇಕ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಪರ್ಸನಲ್ ಆಗಿ ಹೇಳಿದ್ದಾರೆ, ಇವತ್ತು ನಾವೆಲ್ಲ ಇರ್ಬೇಕಂದ್ರೆ ಸಂವಿಧಾನ ಕಾರಣ ಅಂತ ಹೇಳಿ ತಾವು ಹೇಳ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿದೆ. ಬಟ್ ಹಳ್ಳಿಗಳಲ್ಲಿ ಸಮಾಜದಲ್ಲಿ SC STಗಳನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಏನು ಮನಸ್ಸಿನಲ್ಲಿ ಬೇರೆಯವರಿದೆ ಅಂತಂದ್ರೆ ಸಂವಿಧಾನ ಅಂದ್ರೆ ರಿಸರ್ವೇಶನ್, SC ST ರಿಸರ್ವೇಶನ್ ಕೊಟ್ಟವ್ರೆ ಅಷ್ಟೇ ಅಂತಕ್ಕಂಥ ಭಾವನೆ ಅದು ಹೋಗ್ಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಮೂಲಕ ಪ್ರಾಮಾಣಿಕವಾದ ಪ್ರಯತ್ನ ಹಾಕಿ ಇದರಲ್ಲಿ ಯಶಸ್ವಿ ನಿಟ್ಟಿನಲ್ಲಿ ತಾವೇನು ಕಾರ್ಯಕ್ರಮಗಳನ್ನ ಮುಂದಿನ ಹಂತದಲ್ಲೇ ಹಮ್ಮಿಕೊಳ್ತಿದ್ರು ಅದಕ್ಕೆ ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ತಮ್ಮ ಜೊತೆಯಲ್ಲಿ ಸರ್ಕಾರ ನಿಂತೀವಿ. ಸಂವಿಧಾನ ಇವತ್ತು ಭಾರತದಲ್ಲಿ ಯಶಸ್ವಿಯಾಗಿ ಅತ್ಯುನ್ನತ ಶ್ರೇಷ್ಠ ಸಂವಿಧಾನವೇ ಶ್ರೇಷ್ಠ ಅಂತ ತಿಳಿಸ್ಬೇಕಂತಂದ್ರೆ ಇಂಥ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಅರಿವುಗೊಳಿಸಬೇಕಾಗ್ತದೆ. ತೋರಿಸ್ತಾ ಇದ್ದಾರೆ, ಅದನ್ನ ಅರ್ಥಗರ್ಭಿತವಾಗಿ ಜನರಿಗೆ ಮಂದಟ್ಟು ಹಾಕ್ಬೇಕು. ಆ ಡಿಸ್ಪ್ಲೇ ಪಿಕ್ಚರ್ ಅನ್ನು ನೋಡಿ ಬರೀ ಮಾತುಗಳಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಚಿತ್ರೀಕರಣ ಮಾಡಿ ಆ ಚಿತ್ರೀಕರಣ ತೋರಿಸೋ ಉದ್ದೇಶದಿಂದ ಸರ್ಕಾರ ಇದನ್ನು ಕಳಿಸ್ಕೊಟ್ಟಿಲ್ಲ. ಇದ್ರ ಜೊತೆಗೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ವಿ. ಮುಂಜಾನೆ ಹೇಳಿದಾಗೆ ನಮ್ಮ ಲಕ್ಷ್ಮಣ ಸರ್ ಈಗ ಅದನ್ನ ಉದ್ದೇಶ ಏನಂದ್ರೆ ಈಗ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಮಂದಟ್ಟು ಹಾಕ್ಬೇಕು, ಮೈಗೂಡಿಸ್ಕೋಬೇಕು. ಸಂವಿಧಾನದ ಅವಶ್ಯಕತೆ ಏನು, ಸಂವಿಧಾನ ಅಂದ್ರೆ ಏನು ಅಂತ ಯಾರು ಗೊತ್ತಿಲ್ಲ. ಈ ದೇಶದಲ್ಲಿ 80% ಗೊತ್ತಿಲ್ಲ. ಸಂವಿಧಾನ ಏನು ಅಂದ್ರೆ ಗೊತ್ತಿಲ್ಲ. ಸಂವಿಧಾನದ ಅಡಿಯಲ್ಲಿ ನಾವೇ ಎಲ್ಲ ಬಂದಿರೋದು ಸಂವಿಧಾನ ಸೂಕ್ಷ್ಮವಾಗಿ ಈ ದೇಶಕ್ಕೆ ಅವಶ್ಯಕತೆ ಇತ್ತು. ನಮ್ಗೆಲ್ಲ ಸಮಾನವಾದ ಹಕ್ಕು ಕೊಟ್ಟಿದ್ದಾರೆ. ನೀವು ಸರ್ಕಾರದ ಅಧಿಕಾರಿಗಳು, ನಮ್ಮ ಸಂಘಟನೆಯನ್ನ ಕಾರ್ಯಕರ್ತರು. ಈಗ ನಮಗೂ ನಿಮ್ಗೆ ಏನಂದ್ರೆ ನಟಿಸ್ತಾನೆ ಇದೆ ಅಂತ ಸಂವಿಧಾನದ ವಿಚಾರವನ್ನು ನಮ್ಗೆ ಕರೆಸಿದೆ. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಸಂವಿಧಾನ ಬಗ್ಗೆ ಗೊತ್ತಾಗಬೇಕು. ಅದನ್ನು ತೋರಿಸೋದಕ್ಕೆ ಸಲ ಬಂದಿದ್ವಿ. 20 ಡೇ ಅಲ್ಲಿ 12 ಗಂಟೆ ಇರ್ತಿಲ್ಲ ಡಿಸ್ಪ್ಲೇ ಓಪನ್ ಮಾಡೋಣ, ಮುಂದೆ ಕೊಟ್ಟಾಗ್ತಿದೆ. ಮುಂದಕ್ಕೆ 2 ಗಂಟೆಗೆ ಇರ್ತದೆ ಡಿಸ್ಪ್ಲೇ ಓಪನ್ ಮಾಡೋಣ. 4 ಗಂಟೆಗೆ ಬೇರೆ ಪ್ರೋಗ್ರಾಮ್ ಇತ್ತು, ಬರೀ ಭಾಷಣ ಮಾತ್ರ ಮುಗಿಸ್ಬಿಟ್ಟು ಸುಮ್ಮನೆ ತೋರಿಸ್ಕೊಂಡು ಇರ್ತಾ ಇದೆ. ಈಗ ಅದನ್ನ 7 ಗಂಟೆಗೆ ನಿಲ್ಲಿಸ್ತೀರ, 7 ಗಂಟೆಗೆ ನಿಲ್ಲಿಸ್ತೀರ. ರಾತ್ರಿ ಯಾವುದೋ ಒಂದೇ ಪಂಚಾಯತಿ ಡಿಸ್ಪ್ಲೇ ಮಾಡ್ತಾರೆ. ಆ ಪಂಚಾಯತಿಯಾಗ ಒಂದು 10 ಜನ ಸೇರ್ತಾರೆ. ಈಗ 6 ಗಂಟೆಯಿಂದ ಸರ್ 6 ಗಂಟೆ ಕಷ್ಟ ಸಂಘ ಸಂಸ್ಥೆಗಳಿವೆ, ಅವುಗಳಿಗೆ ಪಟ್ಟಿ ತಗೊಂಡು ನಾನೇ ಖುದ್ದಾಗಿ ಮಾತಾಡಿ ನೀವು ಬರಬೇಕು, ಬೇರೆ ಜಯಂತಿಗಳು ಬರೋದಲ್ಲ, ಇದಕ್ಕೆ ನೀವು ಬರಬೇಕು ಅಂತ ನಾನೇ ಪರ್ಸನಲ್ ಆಗಿ ಮಾತಾಡಿ ಎಲ್ಲರಿಗೂ ಫೋನ್ ಮಾಡಿ ಅವತ್ತು ಏನು ರಿಸೀವ್ ಮಾಡ್ಕೊಂತೀರಿ ಶಾಸಕರ ನೇತೃತ್ವದಲ್ಲಿ ಅವತ್ತು
ಮತ್ತು ಎಲ್ಲ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಯ ಮುಖಂಡರುಗಳನ್ನ ನಾನು ಪ್ರಾಮಾಣಿಕವಾಗಿ ಪ್ರವೃತ್ತಿ ಮಾಡ್ತೀನಿ. ಓಕೆ, ಅದು ಬಂದು ಎರಡನೇದು ಬ್ರೀಫ್ ಆಗಿ ಕೆಲವೊಂದು ವಿಚಾರ ಹೇಳಿದ್ದೀರಾ. ಡಿಸ್ಪ್ಲೇ ಏನು ಮಾಡಬೇಕು, ಅದು ಅಪೂರ್ಣವಾಗಿ ಆಗ್ಬೇಕು ಅಂತಂದ್ರೆ ಸಂಪೂರ್ಣ ಅಲ್ಲಿ ಪ್ಲೇ ಆಗ್ಬೇಕು ಅಂತ, ಅದು ಗ್ಯಾರಂಟಿ ಮಾಡ್ಸಕ್ಕೆ ನಾವು ಮತ್ತೆ ಇವರು ಮಾಡ್ತೀವಿ. ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ಕನಿಷ್ಠ ಒಂದು 500 ಜನ ಆದರೂ ಸೇರಬೇಕು ಅನ್ನೋದು ಏನ್ ಹೇಳಿದ್ರೆ ಅದು ಉತ್ತಮವಾದ ಸಲಹೆ. ಇಲ್ಲಾಂದ್ರೆ ಅದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ಆಗ್ತಿಲ್ಲ. ಅದನ್ನು ಕೂಡ ಯಾವುದು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಇದ್ರೆ ಆ PDOಗೆ, ಅಧ್ಯಕ್ಷರುಗಳಿಗೆ ನಮ್ಮದಾದಂತಹ ಒಂದು ಸೋರ್ಸ್ ಅಲ್ಲಿ ಜನ ಸೇರಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಅದನ್ನ ಗ್ಯಾರಂಟಿ ಮಾಡ್ತೀವಿ. ಅಚ್ಚುಕಟ್ಟಾಗಿ ಮತ್ತು ಇಡೀ ಜಿಲ್ಲೆಗೆ ಮಾದರಿಯಾಗಿ ನಾವು ನಡೆಸ್ಕೊಳ್ಬೇಕು ಅಂತ ಉದ್ದೇಶದಿಂದ ತಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ಸಲಹೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಅದರಂತೆ ನಾವು ಹೋಗ್ತೀವಿ ಅಂತ ಇವಾಗ ನಾವು ಗ್ರಾಮ ಪಂಚಾಯತಿಗಳಲ್ಲಿ PDOಗಳನ್ನು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ಆಡಿ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಜೊತೆಗೆ ನಾವು ಹೇಳಿದಾಗೆ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಒಳಗೊಂಡು ಪಂಚಾಯತಿ ಸಿಬ್ಬಂದಿಗಳು ಒಳಗೊಂಡು ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿ ಹಂತದಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರನ್ನು ಸೇರಿಸಿಕೊಂಡು ಗ್ರಾಮ ಪಂಚಾಯತಿ ಹಂತದಲ್ಲಿ ಸಭೆಗಳನ್ನು ಮಾಡಿ ಡೈರೆಕ್ಷನ್ಸ್ ನಾವು ಕೊಡ್ತೀವಿ. ಸೋಮವಾರ ಮತ್ತು ಆ 3 ದಿನ ಮಾಡಿ ಕೊಡ್ತೀವಿ. ಹಾಗೆಯೇ ಗ್ರಾಮ ಪಂಚಾಯತಿ ಹಂತದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಎಲ್ಲ ಸಮುದಾಯಗಳು ಸೇರಿಕೊಂಡು ಇದು ನಮ್ಮ ಕಾರ್ಯಕ್ರಮ ಅಂತಕ್ಕಂಥ ಉದ್ದೇಶಿಸಿಕೊಂಡು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವೆಲ್ಲ ಕೂಡ ಇದ್ರಿದ್ದೀವಿ. ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಅನ್ವಯ ಆಗುವಂತಹ ಕಾರ್ಯಕ್ರಮ ಅಲ್ಲ. ಸಂವಿಧಾನ ಅಂತ ಹೇಳಿದ್ರೆ ಇವತ್ತು ನಾವೇನು ಉಸಿರಾಡ್ತಾ ಇದೀವಿ, ಅನ್ನ ತಿಂತೇವೆ, ಇಲ್ಲಿದ್ದೇವೆ, ಎಲ್ಲರಿಗೂ ಕೂಡ ಅದೇ ಕಾಲ. ಒಬ್ಬರಿಗಲ್ಲ ಇದು ಅನ್ವಯ ಆಗಿರೋದು, ಎಲ್ಲ ಭಾರತೀಯ ಪ್ರಜೆಗಳು ಎಲ್ಲರಿಗೂ ಅನ್ವಯ ಆಗುತ್ತೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಕೂಡ ಅದರ ಅಧೀನಲ್ಲೇ ಕೆಲಸ ಮಾಡ್ತಾರೆ. ಬೇರೆ ಬರೀ ರಿಸರ್ವೇಷನ್ ಅಲ್ಲ ಅನ್ನೋದು ಜನರಲ್ಲಿ ಮೂಡಲಿಕ್ಕೆ ಇದ್ರೂ ಕೂಡ ಇದಾಗಲಿ ಅನ್ನೋಂಥ ಜಾಥಾ ಕಾರ್ಯಕ್ರಮ ಆಗಿರೋದು. ಬಹುಮುಖ್ಯವಾಗಿ ಅದರಲ್ಲಿ ಅನೇಕ ಆಶಯಗಳನ್ನ ಹೊಂದಿದೆ. ಸಂವಿಧಾನದಲ್ಲಿ ಅನೇಕ ಆಶಯಗಳನ್ನ ಹೊಂದಿದೆ. ಜನರಿಗೆ ಅವರು ವಯಸ್ಕರಾಗಿದ್ದು ಅಥವಾ ಒಂದು 60-70 ವರ್ಷ ಆಗಿರುವಂತಹವರು, ಅವರು ಆಗಿನ ಸಂದರ್ಭದಲ್ಲಿ ಶಾಲೆಗೆ ಹೋಗದೆ ಇರ್ಬೋದು, ಕಲಿದೇ ಇರ್ಬೋದು, ಆ ಕಲಿಕೆಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನು ಅನ್ನೋದನ್ನ ಅರ್ಥೈಸ್ಕೊಳ್ಳದೆ ಇರ್ಬೋದು ಅನ್ನುವಂಥ ಕಾರಣಕ್ಕೂ ಕೂಡ ಇಡೀ ಅವತ್ತಿನ ಏನು ಕೊನೆಯ ಜೀವ ಇರುವಂತಹ ವ್ಯಕ್ತಿಗೂ ಕೂಡ ಇದು ಅರಿವಾಗಲಿ ಅನ್ನುವಂಥ ಕಾರಣದಿಂದ ಈ ಜಾಥಾವನ್ನ ಮಾಡ್ತಾ ಇದ್ದಾರೆ. ಸಮಗ್ರ ಭಾರತೀಯ ಪ್ರಜೆಗಳಿಗೆ ಅನುಕೂಲ ಆಗುತ್ತೆ.